ಯಾವಾಗ್ಲೂ ಸಮಾಧಾನವಾಗಿ ಇರಬೇಕು, ಅವನಿಗೆ BP ಹೆಚ್ಚಾಗ್ಲಾರ್ದಂಗ್ ನೋಡ್ಕೊಳ್ಳಿ ಅಂತ ಡಾಕ್ಟರ್ ಹೇಳಿದ್ರು. ಈಗ ನೋಡಿದ್ರೆ ಇವ್ನು ಸಿಟ್ಟು ಮಾಡ್ಕೊಂಡು ಹೋಗ್ಬಿಟ್ನಲ್ಲ, ಮಾತ್ರೇನೂ ತಗೊಳ್ಳಿಲ್ಲ. ಏನ್ರಿ ಮಾಡೋದೀಗ? ಅದ್ರ ಬಗ್ಗೆ ಅವನ ಹತ್ರ ಮಾತಾಡ್ಬೇಡ ಅಂತ ಹೇಳಿದ್ದೆ ತಾನೇ ನಾನು. ಅಯ್ಯೋ, ನಾನೇನ್ ಮಾಡ್ದೆ? ಅವನೇ ತಾನೇ ತುಳಸಿ ವಿಷಯ ತೆಗ್ದಿದ್ದು. ಈಗ ಏನ್ರಿ ಮಾಡೋದು? ಮಾತ್ರೇನೂ ತಗೊಳ್ಳಿಲ್ಲ ಇವನು. ಜಯರಾಜ ಅಣ್ಣ, ನೋಡು, ನೀನ್ ಮೇಲ್ ಹೋಗಿ ಅವನ ಹತ್ರ ಮಾತಾಡಿ ಸಮಾಧಾನ ಮಾಡಿ ಮಾತ್ರೆ ತಗೊಳ್ಳೋ ಹಾಗೆ ಮಾಡು. ನೀನ್ ಮತ್ತೆ ತುಳಸಿ ಬಗ್ಗೆ ಮಾತಾಡಬೇಡ. ಸರಿ ಅಣ್ಣ. ಬೇಗ ಹೋಗು. ಅಣ್ಣ ಅಣ್ಣ, ತಿಂಡಿ ತಿಂದ ಹಾಗೆ ಬಂದ್ಬಿಟ್ರಿ, ಟ್ಯಾಬ್ಲೆಟ್ ತಗೊಳ್ಳಿಲ್ಲ. ಏನು? ಟ್ಯಾಬ್ಲೆಟ್. ಹೇಳು ಜಯರಾಜ, ನಾನು ಜೀವಂತವಾಗಿರೋದಕ್ಕೆ ಈ ಮಾತ್ರೆ ಕಾರಣನಾ, ಇಲ್ಲ ಆ ತುಳಸಿ ಕಾರಣನಾ? ಯಮನಿಂದ ನನ್ನನ್ನು ಕಾಪಾಡಿದ್ಲು ಅಂತ ಹೇಳಿದ್ರಲ್ಲ, ಹಾಗಾದ್ರೆ ನಾನು ಯಮನ ಹತ್ರ ಹೋಗೋದಕ್ಕೆ ಯಾರು ಕಾರಣ? ಹೊಡೆದದ್ದು ಅವಳೆ, ಕಾಪಾಡಿದ್ದು ಅವಳೆ. ನಾನು ಕೃತಜ್ಞತೆ ತೋರಿಸ್ಬೇಕಾ, ಇಲ್ಲ ಸೇಡ್ ತೀರಿಸ್ಕೋಬೇಕಾ? ಹೇಳೋ, ನಾನು ನಿನ್ನೆ ಕೇಳ್ತಾ ಇರೋದು ಹೇಳು. ಅಣ್ಣ, ನಿಮ್ಮ ಮನ್ಸಿಗೆ ಏನನ್ಸುತ್ತೋ ಹಾಗೆ ಮಾಡಿ ಅಣ್ಣ. ಓ, ಅಕ್ಕ ಅಕ್ಕ ಉಪಕಾರನ ಮರಿಬಾರ್ದು ಅಂತ ಹೇಳಿದ್ಲು. ಯಾರು ಮರಿಬಾರ್ದು? ನಾನಾ ಇಲ್ಲ ಆ ತುಳಸಿನ? ದುಡ್ಡು ಕೊಟ್ಟು ಅವ್ರ ಮನೆಗೆ ಸಹಾಯ ಮಾಡಿದ್ದೀನಿ, ಅದನ್ನೆಲ್ಲ ಮರ್ತು ಬಿಡ್ಬೇಕಾ? ಏಯ್ ಜಯರಾಜ, ಹೇಳು. ಹೌದು, ಅಕ್ಕನಿಗೆ ಏನಾಗಿದೆ ಅಂತ ಆ ತುಳಸಿ 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 ಅಂತ ಮಾತಾಡ್ತಾನೆ ಇರ್ತಾಳೆ. ಅಲ್ಲ, ನಾನು ಆಸ್ಪತ್ರೆಯಲ್ಲಿದ್ದಾಗ ಅವಳ ತಲೆಗೇನಾದ್ರೂ ಪೆಟ್ಟು ಬಿತ್ತ? ಇಲ್ಲ ಅಣ್ಣ, ಆ ಹುಡುಗಿ ನಿಮ್ ಜೀವನ ಕಾಪಾಡಿದ್ಲು. ಮಾನಾನೆ ಹೋದ ಮೇಲೆ ಈ ಜೀವ ಇಟ್ಕೊಂಡು ಬದುಕಬೇಕು ಅಂತ ಹೇಳ್ತೀನೋ? ಜೀವ ಕಾಪಾಡಿದಂತೆ ಜೀವ. ಅವಳು ಮಾಡಿದ್ದನ್ನೆಲ್ಲ ಮರೆಯಕ್ಕಾಗಲ್ಲ ಕಣೋ, ಅವಳು ಮಾಡಿದ್ದನ್ನೆಲ್ಲ ಮರೆಯಕ್ಕಾಗಲ್ಲ. ಮದುವೆ ಮಂಟಪದಲ್ಲಿ ಅಷ್ಟು ಜನರ ಮುಂದೆ ಮಾನ ಮರ್ಯಾದೆ ಕಳ್ಕೊಂಡು ನಿಂತವನು ನಾನು ಕಣೋ, ನಾನು. ದೀಪದ ಕಮ್ಮದಿಂದ ಏಟು ತಿಂದು ಸಾಯೋ ತರ ಬಿದ್ದವನು ನಾನು ಕಣೋ, ನಾನು. ಇದನ್ನ ಅಕ್ಕ ಅಷ್ಟು ಸಲೀಸಾಗಿ ಮರೆತು ಬಿಟ್ಲ? ಹೇಳಲೇ, ಹೇಳೋ, ಸುಮ್ಮನೆ ನಿಂತಿದ್ಯಾ? ಹೇಳೋ, 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 ಹೇಳೋ. ಅವಳು ಇಷ್ಟಪಟ್ಟು ತಪ್ಪ, ಪ್ರೀತಿ ತಪ್ಪ? ಸಾರಿ ಕಣು, ಆ ದರಿದ್ರದವಳ ಮೇಲೆ ಕೋಪ ನಿನ್ನ ಮೇಲೆ ತೀರಿಸ್ಬಿಟ್ಟೆ. ಬೇಜಾರು ಮಾಡ್ಕೊಬೇಡ ಲೈ. ಸಾರಿ ಕಣು. ಈಗ ನೀನೇ ಹೇಳಪ್ಪ, ನಾನು ಅವಳನ್ನ ಕ್ಷಮಿಸ್ಬೇಕಾ ಇಲ್ಲ ಸೇಡ್ ತೀರಿಸ್ಕೋಬೇಕಾ? ನೀನೇ ಹೇಳು ಜಯರಾಜ, ನೀನೇ ಹೇಳು. ಏನ್ ಮಾಡ್ಬೇಕು ನಂಗೆ ಗೊತ್ತಾಗ್ತಿಲ್ಲ. ಅಣ್ಣ, ಎರಡನೇದೇ ಮಾಡೋಣ. ಎರಡನೇದ್ದು? ಶಬಾಷ್. ಏಯ್, ನೀನೇ ನನ್ನ ಸರಿಯಾದ ಶಿಷ್ಯ ಕಣ. ಏಯ್, ಅವಳು ನನ್ನನ್ನು ಯಾಮಾರಿಸಿ ಇನ್ನೊಬ್ಬನ ಮದುವೆ ಆದ್ಲಲ್ಲ, ಮೊದ್ಲು ಅದಕ್ಕೆ ಸೇಡ್ ತೀರ್ಸ್ಕೋಬೇಕು ಕಣೋ.
ಅವಳು ದೀಪದ ಕಂಬದಲ್ಲಿ ಹೊಡೆದು ನಂತರ ಅವಳೇ ನನ್ನನ್ನು ಕಾಪಾಡಿದ್ಲಲ್ಲ, ಅದಕ್ಕೋಸ್ಕರ ಜೀವನ ಪೂರ್ತಿ ಅವಳಿಗೆ ನಾನು ಕೃತಜ್ಞತೆ ಅರ್ಪಿಸ್ತೀನಿ. ಏನ್ ಹೇಳ್ತಿದ್ದೀರಣ್ಣ? ಅವಳನ್ನ ಕೊಂದು ಗುಡಿ ಕಟ್ಸ್ಬೇಕು ಅಂತಿದ್ದೀರಾ? ಬಾಯಿಲಿ ಜಯರಾಜ, ಅವಸರ ಮಾಡಬಾರ್ದು. ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳು. ಆ ಚಿಕ್ಕ ಹುಡುಗಿ ನನ್ನ ಹತ್ರನೇ ಆಟ ತೋರಿಸಿದ್ಲು. ಅದಕ್ಕೆ ಪ್ರತಿಯಾಗಿ ನಾನು ಅವಳಿಗೆ ಆಟ ತೋರಿಸ್ಬೇಕೋ ಬೇಡವೋ? ಹೂನಣ್ಣ. ಹೋಗಿ ಅಕ್ಕನ ಕರ್ಕೊಂಬ. ಅಣ್ಣ ಯಾಕಣ್ಣ? ಅಕ್ಕನು ಗೊತ್ತಾದ್ರೆ ತುಳಸಿನೇನು ಮಾಡಕ್ಕಾಗಲ್ಲ, ಅವ್ರು ತಡೆದು ಬಿಡ್ತಾರೆ. ಲೈ ಮುಟ್ಟಾಳ, ನಾವಿಲ್ಲಿ ಮಾತಾಡಿದ್ದನ್ನ ನಿನ್ನ ಅಕ್ಕನಿಗೇನು ಹೇಳಕ್ ಹೋಗ್ಬೇಡ. ನಮ್ಮ ಅಕ್ಕ ಈಗ ಹಳೆ ಅಕ್ಕ ಆಗಿಲ್ಲ. ತುಳಸಿ ಕಾಪಾಡಿದ ಪುಣ್ಯನ ಈಗ ಪಡ್ಕೊಳಕ್ ನೋಡ್ತಿದ್ದಾಳೆ. ಅಲ್ಲಣ್ಣ, ಮತ್ತೆ ಯಾಕೆ ಅಕ್ಕನ ಕರೀಲಿ? ತುಳಸಿನ ನಂಬಿಸೋದಕ್ಕೆ ಹತ್ತಿರದಲ್ಲೇ ಇದ್ರೆ ಹಾಗೆ ತೀರಿಸ್ಕೊಳ್ಳೋದು ಸುಲಭ. ಈಗ ಅಕ್ಕ ಮಾತ್ರ ಒಳ್ಳೆಯವಳಲ್ಲ, ಈ ನಿಮ್ಮ ಅಣ್ಣ ಇದಾನಲ್ಲ ನಿನ್ ಗುರು, ನಾನು ಒಳ್ಳೆಯವನ್ ಕಣೋ. ನಾನು ಒಳ್ಳೆಯವನೇ, ಹೊರಗಡೆ ಮಾತ್ರ ಒಳ್ಳೆಯವ. ಹೌದು ಜಯರಾಜ, ಅಕ್ಕ ನಮ್ಮ ಜೊತೆಗಿದ್ರೆ ತುಳಸಿ ನಂಬಿಸೋದು ಬಹಳ ಈಸಿ. ಹೋಗಿ ಅಕ್ಕನ ಕರ್ಕೊಂಬೋ. ಸರಿ ಅಣ್ಣ, ಬೇಗ ಬಾ. ಹೂನ. ತುಂಬಾ ಒಳ್ಳೆಯವಳು ಪಾಪ, ನಾನು ಕೆಟ್ಟ. ತೋರಿಸ್ತೀನಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ಸುಜಿ, ನಿನ್ ತಮ್ಮ ತುಳಸಿನ ಮರೆತು ತನ್ನ ತಪ್ಪನ್ನ ತಿದ್ಕೊಳ್ತಾನೆ ಅಂದ್ಕೊಂಡಿದ್ಯಾ? ಇಲ್ಲ ಕಣೆ, ನೀನ್ ಅಷ್ಟೆಲ್ಲ ಹೇಳಿದ್ರು ಅದು ಅವನ ಕಿವಿಗೆ ಬೀಳಲೇ ಇಲ್ಲ ಅನ್ಸುತ್ತೆ. ಅದೇ ರೀ, ನನಗೂ ಅರ್ಥ ಆಗ್ತಾ ಇಲ್ಲ. ಎಲ್ಲಿ ಆ ಹುಡುಗಿಗೆ ಇವನಿಂದ ತೊಂದರೆ ಆಗ್ಬಿಡ್ತು ಅಂತ ಭಯ ಆಗ್ತಾ ಇದೆ. ಅಕ್ಕ, ಅಣ್ಣ ನಿಮ್ಮನ್ನ ಮೇಲ್ಗಡೆ ಕರೀತಿದ್ದಾರೆ. ಯಾಕೆ ಗೊತ್ತಿಲ್ಲಕ್ಕ. ಹೋಗದೇನು ಅಂತ ಕೇಳೆ. ನಡಿ. ಮದನ, ಏನಪ್ಪ? ಅಕ್ಕ, ನೀನು ಹೇಳಿದ್ದನ್ನ ನಾನು ಯೋಚನೆ ಮಾಡಿ ನೋಡಿದೆ. ಚಿಕ್ಕ ಹುಡುಗಿ ಹಳೇದನ್ನೆಲ್ಲ ಮರೆತು ನನ್ನ ಜೀವ ಉಳಿಸಿದಾಳೆ. ಆ ದೊಡ್ಡ ಗುಣ ನನಗೂ ಇರಬೇಕಲ್ವಾ ಅಕ್ಕ? ಹೌದಪ್ಪ ಮದನ, ಆ ಹುಡುಗಿ ತುಂಬಾ ಒಳ್ಳೆಯವಳಪ್ಪ. ಅಕ್ಕ, ಒಳ್ಳೆ ಹುಡುಗಿ ಅಂತ ನೀನು ಹೇಳಿದ ಮೇಲೆ ನಾನು ಯಾಕಕ್ಕ ಅವಳನ್ನ ಮರಿಬೇಕು? ಒಳ್ಳೆಯವ್ರು ಯಾರು ನಮ್ಮ ಜೊತೆ ಸ್ನೇಹದಿಂದ ಇರಬಾರ್ದ ಅಕ್ಕ? ನಾನು ಅಷ್ಟೊಂದು ಕೆಟ್ಟವನ ಅಕ್ಕ? ಅಯ್ಯೋ, ನಾನು ಹಾಗೆ ಹೇಳಿಲ್ಲಪ್ಪ. ನೋಡಕ್ಕ, ನಾನು ತುಳಸಿನ ಮದುವೆಯಾಗಿ ಕಟ್ಕೋಬೇಕು ಅಂದ್ಕೊಂಡಿದ್ದೆ. ಈಗ ಅವಳು ಮದುವೆ ಆದವಳು, ನನ್ನಿಂದ ಅವಳಿಗೆ ಏನೂ ತೊಂದರೆ ಆಗಲ್ಲ. ತುಂಬಾ ಸಂತೋಷನಪ್ಪ, ತುಂಬಾ ಸಂತೋಷ. ನನಗೆ ಒಂದ್ಸಲ ತುಳಸಿ ನೋಡಬೇಕು ಅಂತ ಅನಿಸ್ತಿದೆ. ಯಾಕಪ್ಪ? ಏನಕ್ಕ ಹೀಗೆ ಮಾತಾಡ್ತೀಯಾ? ಅಲ್ಲ, ಅವಳು ನನ್ನ ಜೀವನ ಉಳಿಸ್ತವಳು, ನಾನು ಅವಳಿಗೆ ಕೃತಜ್ಞತೆ ಹೇಳೋದು ಬೇಡವಾ? ಅಂದಾಗೆ ಹೊಸದಾಗಿ ಮದುವೆ ಬೇರೆ ಆಗಿದ್ದಾಳೆ, ನೀನು ಅವಳು ನೋಡಿ ಆಶೀರ್ವಾದ ಮಾಡೋದು ಬೇಡವಾ? ಮದುವೆ ಆದವ್ರನ್ನ ಬರೀ ಗೈಲ್ ನೋಡಬಾರ್ದು ಅಕ್ಕ. ಹಾಗೆ ಏನಾದರೂ ಗಿಫ್ಟ್ ತಗೊಂಡು ಹೋಗೋಣವಾ? ಅಕ್ಕ, ಒಡವೆ ಆಗ್ಬೋದಾ? 2 ಗೋಲ್ಡ್ ರಿಂಗು, ಮದುಮಗನಿಗೆ ಶಲ್ಯ ಪಂಚೆ, ಅವಳಿಗೆ ಜರ್ತಾರಿ ಸಾರಿ, ಇವೆಲ್ಲ ತಗೊಂಡು ಹೋಗೋಣ ಅಕ್ಕ. ಏನಂತೀಯ ಅಕ್ಕ? ನೀನು ಬೇಡ ಅಂದ್ರೆ ಬೇಡ, ನಾನು ಒತ್ತಾಯ ಮಾಡಲ್ಲ, ಫೋರ್ಸ್ ಮಾಡ್ತಿಲ್ಲ ನಿನಗೆ. ನಾನು ಒಳ್ಳೆಯವನಾಗಿದ್ದೀನಿ, ನನ್ನ ನಂಬು ಅಕ್ಕ. ನೀನೇನು? ಯಾರು ನಿನ್ನನ್ನು ಕೆಟ್ಟವನು ಅಂದಿದ್ದು? ಸರಿ, ಹೋಗಿ ನೋಡ್ಕೊಂಡು ಬರೋಣ, ಆಯ್ತಾ? ಆಯ್ತಕ್ಕ. ಜಯರಾಜ, ಅಣ್ಣ, ಈಗ ಆ ನಾಗರಾಜು ಜೈಲು ಒಳಗಿದ್ದಾನೋ ಹೊರಗಿದ್ದಾನೋ? ಹೊರಗಡೆ ಇದ್ದಾನಣ್ಣ. ಓ, ಒಳ್ಳೇದಾಯ್ತು. ಕೂಡಲೇ ಬರೋಕ್ಕೆ ಹೇಳು. ಯಾಕಣ್ಣ? ಏನ್ ಮಾಡ್ಬೇಕು ಅಂತೇಳಿ ನಾನೇ ಮಾಡಿ ಮುಗಿಸ್ತೀನಿ.
ನೀನು ಬೇಡ ಕಣೋ. ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕೋ ಅವರೇ ಮಾಡಬೇಕು. ಅದಕ್ಕೆ ಅವನೇ ಸರಿಯಾದ ವ್ಯಕ್ತಿ. ಇನ್ನೊಂದು ತಿಳ್ಕೊ, ಪ್ರೀತಿ ಸೇಡು ಜಾಸ್ತಿ ಜನ ಮುಚ್ಚಿಡೋಕೆ ಹೋಗ್ಬಾರ್ದು. ಬಿಸಿ ಇದ್ದಾಗಲೇ ಬಿಚ್ಚಿ ಮುಗಿಸ್ಬಿಡ್ಬೇಕು. ಅಣ್ಣ, ಆ ಹುಡುಗಿನ ಮುಗಿಸು ಅಂತಿದ್ದೀರಾ? ಏ ಮುಟ್ಟಾಳ, ಏನೋ ಮಾತಾಡ್ತೀಯ? ಅಷ್ಟು ಬೇಗ ಅವಳನ್ನ ಮುಗಿಸ್ಬಿಟ್ರೆ ಅವಳು ಅನುಭವಿಸ್ಬೇಕಾಗಿರೋ ನೋವನ್ನ ಯಾರೋ ಅನುಭವಿಸ್ತಾರೆ, ನೀನು ಅನುಭವಿಸ್ತೀಯ? ಲೇ, ಅವಳು ಬದುಕಿದ್ದು ಸತ್ತ ಹಾಗೆ ಕಷ್ಟ ನೋವುಗಳನ್ನ ಅನುಭವಿಸ್ಬೇಕು ಅವಳು. ಅಣ್ಣ, ಹಂಗಾದ್ರೆ ಅವಳ ಗಂಡನ ಹೊಡಿಬೇಕು ಅಂತಿದ್ದೀರಣ್ಣ? ಲೇ, ತುಳಸಿಗೆ ನಾನು ತೋರಿಸ್ಬೇಕಾದ ಕೃತಜ್ಞತೆನ ತೋರಿಸ್ಬೇಕೋ ಬೇಡವೋ? ಅವನ್ನ ಒಂದೊಂದಾಗಿ ತೀರ್ಸೋಣ, ಒಟ್ಟಿಗೆ ಮುಗಿಸೋದು ಬೇಡ. ಅವಳಿಗೆ ತಡ್ಕೋ ಶಕ್ತಿ ಇಲ್ಲ. ಅರ್ಥ ಆಯ್ತಲ್ಲ? ಸರಿ ಅಣ್ಣ, ಹೋಗು. ಬರ್ತೀನಿ. ಬಾ ತುಳಸಿ. ನಾನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಬಾ ಹೇಳ್ತೀನಿ. ತುಳಸಿ, ಬಾ ಕೂತ್ಕೋ. ಕಾಲೇಜಿಗೆ ಲೇಟ್ ಆಗತ್ತೆ. ಯಾಕೆ ಅವಸರ ಮಾಡ್ತೀಯ ತುಳಸಿ? ಬಾ ಕೂತ್ಕೋ. ನಾವು ಹೊಸ್ದಾಗಿ ಮದ್ವೆ ಆದವರು. ಬೆಟ್ಟ, ಕಾಡು, ನದಿ, ಅದು ಇದು ಅಂತ ಹನಿಮೂನು ಅಂತ ಅಲ್ಲಿ ಸುತ್ತಾ ಇರ್ಬೇಕಾಗಿತ್ತು. ಊಟಿ, ಸಿಮ್ಲಾಗೆಲ್ಲ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಹೋಗಕ್ ಆಗದೆ ಇರುವಂತ ಪರಿಸ್ಥಿತಿ. ಅದಕ್ಕೆ ಇಲ್ಲಿಗೆ ಕರ್ಕೊಂಬಂದ್ರ? ಇಲ್ಲಿ ಊಟಿ, ಸಿಮ್ಲಾ ಎಲ್ಲ ಸಿಗತ್ತಾ? ಗೊತ್ತಿಲ್ಲ, ಇರು ಕೇಳ್ ನೋಡೋಣ. ಬೇರೆ ಹೇಳಿ ಸರ್, ಏನು ಬೇಕು? 2 ಊಟಿ, 1 ಸಿಮ್ಲಾ. ಸಾರ್, ನಾನು ನೋಡಿದ್ರೆ ಕಂಡಕ್ಟರ್ ಥರ ಕಾಣಿಸ್ತೀನಾ? ಇದು ಹೋಟ್ಲು ಸಾರ್. ಹೌದಾ ತುಳಸಿ, ನೀನ್ ಕೇಳಿದ್ದಿಲ್ಲೇನು ಸಿಗಲ್ಲ ಅನ್ಸುತ್ತಮ್ಮ. ಬೇರೆ ಇಲ್ಲಿ ಚಿಲ್ಲಿ ಚಿಕನ್, ಜಿಂಜರ್ ಚಿಕನ್, ಫಿಶ್ ಫ್ರೈ, ಮಟನ್ ರೋಸ್ಟ್ ಇದೆಲ್ಲ ಸಿಗುತ್ತಾ? ಅದೆಲ್ಲ ಇಲ್ಲಿ ಸಿಗಲ್ಲ ಸರ್. ಹಾಗಾದ್ರೆ ಬಿರಿಯಾನಿ ಸಿಗುತ್ತಾ? ಇಲ್ಲಿ ಸಿಗಲ್ಲ ಸರ್, ಇದು ಬ್ರಾಹ್ಮಣರ ಹೋಟ್ಲು. ಆ ಥರ ಎಲ್ಲ ಸಿಗಲ್ಲ ಸರ್. ಅಯ್ಯೋ ತುಳಸಿ, ಇದು ಬ್ರಾಹ್ಮಣರ ಹೋಟ್ಲ್ ಅಂತೆ. ನಿನಗೆ ಬೇಕಾಗಿರೋದಿಲ್ಲೇನೂ ಸಿಗೋಲ್ವಲ್ಲಮ್ಮ. ಸರಿ, ವೆಜ್ ಏನಾದರೂ ಹೇಳಿ. ಸರಿ ಸರಿ ಸರ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಕೇಸರಿ ಬಾತ್ ಇದೆಯಾ? ಇದೆ ಸರ್. ಹಾ, ಹಾಗಾದ್ರೆ ಚೆನ್ನಾಗಿ ತುಪ್ಪ ಹಾಕಿ ಕೆಂಪಾಗಿರೋ 2 ಪ್ಲೇಟು ಕೇಸರಿ ಬಾತು. ಹಾ, ಆಮೇಲೆ ಗಮ್ ಅಂತ ಪಲ್ಯ ಹಾಕಿರೋ ಮಸಾಲೆ ದೋಸೆ 1 ಪ್ಲೇಟು. ಆಮೇಲೆ ಸಣ್ಣದಾಗಿ ಈರುಳ್ಳಿ ಹಾಕಿರೋ ಉತ್ತಪ್ಪ 2. ಆಮೇಲೆ ಒಳ್ಳೆ ಚಟ್ನಿ ಸಾಗು ಜೊತೆಗೆ ರವಾ ದೋಸೆ. ಓಕೆನಾ? ಓಕೆ ಸರ್. ಹೋಗಿ ಇದೆಲ್ಲ ಬೇಗ ತಗೊಂಬಂಬಿಡಿ. ಸರಿ ಸರ್. ಸರ್ ಸರ್ ಸರ್, 1 ನಿಮಿಷ. ಹೇಳಿ ಸರ್. ಮಲ್ಗೆ ಇಡ್ಲಿ ಇದೆಯಾ? ಇದೆ ಸರ್. ಓ, ನನ್ನ ಪುಟ್ಟಿಗೆ ಮಲ್ಗೆ ಇಡ್ಲಿ ಅಂದ್ರೆ ತುಂಬಾ ಇಷ್ಟ. ಅದನ್ನು 2 ಪ್ಲೇಟ್ ತಗೊಂಬನ್ನಿ. ಸರಿ ಸರ್. ಸರ್ 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 ಸರ್, ನಿಮ್ಗೆ ಹಸು ಆಗ್ತಾ ಇದೆಯಾ ಇಲ್ವಾ? ಟೈಮ್ ಕೊಡದೆ ಕೂಗ್ತಾನೆ ಇದ್ದೀರಲ್ಲ. ನಿಮ್ಗೇನು ಬೇಕು ಹೇಳಿ ಸರ್. ಸರ್, ನಿಮ್ಮ ಹತ್ರ ವಾಚ್ ಇದೆಯಾ? ಇದೆ, ಆದರೆ ತಿನ್ನೋದಕ್ಕೆ ಕೊಡೋದಿಲ್ಲ. ಸರ್, ಇದಕ್ಕೆಲ್ಲ ಸಿಟ್ ಮಾಡ್ಕೋಬೇಡಿ ಸರ್. ಆರ್ಡರ್ ಮಾಡಿದ್ದೆಲ್ಲಾನು ಒಂದೇ ಸಲ ತಂದ್ಬಿಟ್ರೆ ಎಲ್ಲ ತಣ್ಣಗಾಗೋಗುತ್ತೆ. 10 ನಿಮಿಷಕ್ಕೊಂದ್ರ ಹಾಗೆ ಹೇಳಿದ್ನೆಲ್ಲ ಒಂದೊಂದಾಗಿ ತಗೊಂಬರ್ತಾ ಇದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಸರ್ ವಾಚ್ ಇದೆಯಾ ಅಂತ ಕೇಳಿದ್ದು. ಸರ್, ನನಗೆ ಈ ಹೋಟ್ಲಲ್ಲಿ 10 ವರ್ಷ ಸರ್ವಿಸು ಸರ್. ಯಾವ ಟೈಮಲ್ಲಿ ಏನು ತರಬೇಕು ಅಂತ ನನಗೆ ಗೊತ್ತು ಸರ್. ಈಗ ಹೋಗ್ಲಾ ನಿಂತ್ಕೊಳ್ಳ? ಅಯ್ಯಯ್ಯೋ, ಕಾಲೇಜು ಲೇಟ್ ಆಗ್ತಾ ಇದೆಯಪ್ಪ. ಹೋಗಿ ಬೇಗ ತಗೊಂಬನ್ನಿ. ಸರಿ ಸರ್. ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ಎಲ್ರೂ ನಮ್ಮನ್ನೇ ನೋಡ್ತಿದ್ದಾರೆ. ನೋಡ್ಲಿ, ಹೊಸ್ದಾಗಿ ಮದ್ವೆ ಆಗಿರೋ ಸುಂದರವಾದ ಜೋಡಿ. 4 ಜನ ನೋಡ್ಲಿ ಬಿಡು. ಅದಕ್ಕೋಸ್ಕರ ಹೀಗೆ ಇಂಡಿಸೆಂಟ್ ಆಗಿ ಬಿಹೇವ್ ಮಾಡ್ಬೇಕಾ? ಪಾಪ ಆ ಮನುಷ್ಯ. ಏನ್ ತುಳಸಿ ಈಗ ಮಾತಾಡ್ತಾ ಇದೀಯಾ? ನೀನು ಖುಷಿ ಆಗುತ್ತೆ ಅಂತ ನಾನು ಈಗೆಲ್ಲ ಮಾತಾಡ್ದೆ. ನೀನ್ ನೋಡಿದ್ರೆ ಇಂಡಿಸೆಂಟ್ ಆಗಿ ಬಿಹೇವ್ ಮಾಡ್ದೆ ಅಂತ ಹೇಳ್ತಿದ್ಯಲ್ಲ. ನೀನು ನಗ್ತೆ ತಾನೆ? ಹೋಗ್ಲಿ ಬಿಡು, ಇನ್ಮೇಲೆ ನಾನು ಹಾಗೆಲ್ಲ ಮಾತಾಡಲ್ಲ. ಅದಕ್ಕೆ ಹೀಗೆ ಕೋಪ ಮಾಡ್ಕೊಂಡು ತಲೆ ಕೆಳಗೆ ಹಾಕ್ಬಿಡದ? ಹೌದು, ನೀವು ಬಿರಿಯಾನಿ ಕೇಳಿದ್ರಲ್ಲ, ನೀವು ತಿಂತೀರಾ? ಏ, ಅದೆಲ್ಲ ತಿನ್ನೋದಿಲ್ಲ ಅಪ್ಪ. ಮತ್ ಯಾಕೆ ಕೇಳಿದ್ರಿ? ಕೇಳಿದ್ರೆ ತಿಂತೀನಿ ಅಂತ ಅರ್ಥನಾ? ಸಿಟ್ಟಲ್ಲಿ ಬುದ್ಧಿ ಇದೆಯಾ ಅಂತ ಕೇಳ್ತೀವಿ. ಹಾಗಂತ ಬುದ್ಧಿನ ತಿನ್ನೋದಕ್ಕಾಗತ್ತಾ? ನಾನ್ ನಿಮ್ಮನ್ನ ಇದನ್ನೆಲ್ಲ ಕೇಳ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ನನ್ನ ಕಾಲೇಜಿಗೆ ಬಿಟ್ಬಿಡಿ. ಏ, ಸಿಟ್ ಮಾಡ್ಕೋಬೇಡ ಅಮ್ಮ. ಕೂತ್ಕೊಮ್ಮ, ನನ್ನ ಹೆಂಡ್ತಿ. ಸರಿ ಬಿಡು, ಇನ್ಮೇಲೆ ಹಾಗೆಲ್ಲ ಮಾತಾಡೋದಿಲ್ಲ.
ಏನು ಹೊಸದಾಗಿ ನೋಡೋ ಹಾಗೆ ನೋಡ್ತಿದ್ದೀರಾ? ನನ್ನ ಹೆಂಡತಿ ಇಷ್ಟು ಚೆನ್ನಾಗಿದ್ದಾಳ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಸುಮ್ಮನೆ ಓಲ್ಡ್ ಬಿಡಬೇಡಿ. ನನಗಿಂತ ನೀವೇ ಚೆನ್ನಾಗಿದ್ದೀರಾ ಅಂತ ಅಜ್ಜಿ ಹೇಳ್ತಿದ್ರು. ಆ ಅಜ್ಜಿ ಹೇಳೋ ಸತ್ಯ ಅಂತ ಇಡೀ ಊರಿಗೆ ಗೊತ್ತಲ್ಲ. ನಾನು ಕಾಲೇಜಲ್ಲಿ ಓದುವಾಗ ನಾನೇ ಕಾಲೇಜ್ಗೆ ಸುಂದರ. ಏನಾಗ್ ನೋಡ್ತಾ ಇದೀಯಾ? ಎಲ್ರು ನನ್ನ ರಂಜಿತ್ ಅಂತ ಕರೆಯೋದು ಬಿಟ್ಟು ಮನ್ಮಥ ಅಂತಾನೆ ಕರೀತಾ ಇದ್ರು. ಮದ್ವೆಗಿಂತ ಮುಂಚೆ ನಾನು ಸುಂದರವಾಗೇ ಇದ್ದೆ. ಮದ್ವೆ ಆದ್ಮೇಲೆ ಏನಾಯ್ತು? ಕುರೂಪಿ ಆಗ್ಬಿಟ್ರಾ? ಆಹಾ, ಸುರ ಸುಂದರಾಂಗ ಆಗ್ಬಿಟ್ಟೆ. ಹೌದು ತುಳಸಿ, ನೀನು ತಾಳಿ ಕಟ್ಟಿದ್ಮೇಲೆ ನನ್ನ ಸೌಂದರ್ಯ ಜಾಸ್ತಿ ಆಗ್ತಾನೇ ಇದೆ. ನೀನು ನನ್ನ ಹತ್ರ ಇರುವಾಗ ನನ್ನ ಹಾರ್ಟ್ ಬೀಟು ಡವ 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 ಅಂತ ಹೊಡ್ಕೋತಾನೆ ಇರುತ್ತೆ. ನೀನು ನನ್ನ ಕೈ ಮುಟ್ಟಾಗ ನನ್ನ ರಕ್ತ ಎಲ್ಲ ಬಿಸಿ ಆಗ್ತಾನೆ ಇರುತ್ತೆ. ನಿನ್ನ ಹತ್ರ ನಾನು ಮಾತಾಡುವಾಗ ನನ್ನ ಕಿವಿಲಿ ಇಂಪಾಗಿರೋ ಮ್ಯೂಸಿಕ್ ಕೇಳ್ತಾನೆ ಇರುತ್ತೆ. ನನಗೂ ಮ್ಯೂಸಿಕ್ ಕೇಳಿಸ್ತಾ ಇದೆ. ನಿಜ ಹೇಳ್ತಾ ಇದೀಯಾ? ಹೌದು. ಅಯ್ಯೋ, ಸಾರ್ ನನಗೂ ಕೇಳಿಸ್ತು ಸಾರ್. ಏನ್ರಿ ನಿಮ್ಗೇನ್ರಿ ಕೇಳ್ತಿರೋದು? ಸಾರ್ ನಮ್ಮ ಹೋಟ್ಲಲ್ಲಿ ಹಾಕೋ ಮ್ಯೂಸಿಕ್ ಎಲ್ರಿಗೂ ಕೇಳಿಸುತ್ತೆ ಸಾರ್. ಉದ್ಧಾರ ಆಯ್ತು. ತುಳಸಿ, ನಾನು ಹೇಳಿದ್ದು ಹೋಟೆಲಲ್ಲಿ ಕೇಳ್ತಾ ಇರೋ ಮ್ಯೂಸಿಕ್ ಬಗ್ಗೆ ಅಲ್ಲ. ಅದು ಬರೀ ಕಿವಿಗೆ ಮಾತ್ರ ಕೇಳಿಸುತ್ತೆ. ನಾನು ಹೇಳಿದ ಮ್ಯೂಸಿಕ್ಕು ಮನ್ಸೊಳಗಡೆಯಿಂದ ಬರುತ್ತೆ. ಸಾಕು ಬಿಡಿ, ಆರ್ಡರ್ ಮಾಡಿರೋದೆಲ್ಲ ಬಂದಾಯ್ತಲ್ವಾ? ಇನ್ನೂ ಯಾಕೆ ನಿಮ್ ಬಗ್ಗೆ ಕೊಚ್ಕೊಂತಾ ಇದ್ದೀರಾ? ಅಯ್ಯೋ ಪಾಪಿ, ನಾನು ನೋಡ್ರೆ ಫೀಲಿಂಗಿಂದ ಮಾತಾಡ್ತಾ ಇದ್ದೀನಿ, ನೀನು ನೋಡ್ರೆ ಕೊಚ್ಕೋತಾ ಇದ್ದೀನಿ ಅಂತ ಹೇಳ್ತಿದ್ಯಲ್ಲ. ನೀನು ಯಾಕಾದ್ರೂ ನನ್ಗೆ ಹೆಂಡತಿ ಆಗಿ ಬಂದ?